सभी छात्राओं को नमस्कार। मेरा नाम है महेश्वरी। आज मैं तुलसीदास के पद 10th स्टैंडर्ड के तुलसी के पद के बारे में मैं बता रही हूँ। तुलसीदास कौन थे? राम भक्ति शाखा के कवि थे। सुगुण भक्ति धारा के प्राचीन कवि थे तुलसीदास। सुगुण भक्ति धारा, निर्गुण भक्ति धारा हागंದ್ರೆ ಏನು ಅಂತಂದ್ರೆ जो भगवान के अस्तित्व पर विश्वास रखते हैं उन्हें सुगुण भक्ति धारा कवि कहते हैं। जो भगवान के अस्तित्व पर विश्वास नहीं रखते उनको निर्गुण भक्ति धारा के कवि कहते हैं। उदाहरण के लिए सूरदास, मीराबाई, तुलसीदास आदि सभी भगवान के कृष्ण है, कृष्ण ही हमारे भगवान है, इस प्रकार वो बोलते थे। उनको सुगुण भक्ति धारा के कवि बोलते हैं। कबीर जो है, भगवान आंखों को नहीं दिखाई देता, इस प्रकार जो बोलते हैं उनको निर्गुण भक्ति धारा के कवि बोलते हैं। राम भक्ति शाखा के कवि। राम मीन्स कुछ लोग भगवान श्री राम को ही भगवान मानते हैं। कबीर भगवान को राम का नाम देते हैं। ये जो तुलसीदास है वो अयोध्या में रहने वाला श्री राम को ही अपना आराध्य दैव मानते थे तुलसीदास। लेकिन कबीर दास जो आंखों को नहीं दिखाई देता, जो ऊपर है, वो निर्गुण निराकारी परब्रह्मा, उसके उपासक थे कबीर दास। अब हम तुलसीदास जी के बारे में बातचीत करेंगे। राम भक्ति शाखा के कवि राम के अनन्य भक्त थे। इनका जन्म कहाँ होता है? राजपुर नामक एक गांव में 1532 में ಅಂದ್ರೆ 1532 इवर जन्म आगुत्ते। इनके माता पिता का नाम क्या था? आत्माराम। पिता का नाम था हुलसी, माता का नाम था ताई हेसरू हुलसी, तंदे हेसरू आत्माराम। इनके गुरु नरहरिदास। बचपन का नाम इनका राम बोला ಅಂತ ಯಾಕೆ ಬಂತು ಇವರಿಗೆ ಅಂತಂದಾಗ, ಮಗು ಹುಟ್ಟಿದಾಗೇನೆ ಬಾಯಲ್ಲಿ ಒಂದು ಹಲ್ಲಿತ್ತಂತೆ ಮಗುಗೆ. ತಾಯಿ ತಂದೆ ನೋಡ್ಬಿಟ್ಟು ಹೆದರಿ ಬಿಟ್ರಂತೆ. 9 ತಿಂಗಳಾದ್ಮೇಲೆ ಮಗುಗೆ ಹಲ್ಲು ಬರ್ಬೇಕು, ಹುಟ್ಟುತ್ತಾನೆ ಮಗು ಬಾಯಲ್ಲಿ ಒಂದು ಹಲ್ಲು ಬಂದಿದೆಯಲ್ಲ ಅಂದಾಗ ರಾಮ್ ಬೋಲಾ, ಮತ್ತೆ ಹುಟ್ಟಿದಾಗೆ ಮಗು ರಾಮ್ ಅಂತ ಹೇಳ್ಬಿಡ್ತಂತೆ. ತಂದೆ ತಾಯಿಗೆ ಹೆದರಿಕೆ ಆಗ್ಬಿಡ್ತು, ಯಾವ್ದೋ ರಾಕ್ಷಸ ಮಗು ಹುಟ್ಟಿದೆ ಅಂತ ಅಂದ್ಬಿಟ್ಟು ಮಗುನ ಏನ್ ಮಾಡ್ತಾರೆ, ಗುರು ನರಹರಿದಾಸ್ ಅವರಿಗೆ ಕೊಟ್ಟು ಬಿಡ್ತಾರೆ. ತಾವು ಸಾಕಲ್ಲ. ಆವಾಗ ನರಹರಿದಾಸ್ ಅವರು ಹಲ್ಲಿದ್ರೆ ಏನಂತೆ, ನಾನ್ ಸಾಕೋತೀನಿ ಅಂತ ಅಂದ್ಬಿಟ್ಟು ಮಗುನ ಸಾಕೊಂತಾರೆ। बचपन के इनका पालन पोषण गुरु नरहरिदास के पास होता है। ಕೃತಿಯ ಆಮೇಲೆ ಅವರು ಓದಿಸಿ ಬೆಳೆಸಿ ಅವನ್ನ ದೊಡ್ಡವರನ್ನಾಗಿ ಮಾಡ್ತಾರೆ। ಆಗ ತುಳಸಿದಾಸ್ ಕೃತಿಯನ್ನು ರಚಿಸ್ತಾರೆ। इनकी कृतियां है रामचरितमानस, विनय पत्रिका, दोहावली, कवितावली आदि इष्टेಲ್ಲ ಬರೀತಾರೆ। ರಾಮಚರಿತಮಾನಸ उत्तर प्रदेश में आज भी पारायण है। ರಾಮಚರಿತಮಾನಸ ಅನ್ನೋ ಒಂದು ಗ್ರಂಥ ಇದು ಈಗಲೂ ಸಹಿತ ಉತ್ತರ ಭಾರತದಲ್ಲಿ ಪಾರಾಯಣ ಅಂದ್ರೆ ಅಲ್ಲಿ ಹಿರಿಯರಾದಂತವರು ಎಲ್ಲರೂ ಏನ್ ಮಾಡ್ತಾರೆ, ಇದನ್ನ ಬೆಳಗ್ಗೆ ಚರಿತೆ ರಾಮಚರಿತ ಮಾನಸನ ಮನೆಯಲ್ಲಿ ಕುತ್ಕೊಂಡು ಓದ್ತಾರೆ, ಪಾಸಿಟಿವ್ ವೈಬ್ರೇಷನ್ ಇರುತ್ತೆ ಅಂತ ಅಂದ್ಬಿಟ್ಟು। ಮತ್ತೆ ಮೃತ್ಯು, ಇವ್ರ ಮೃತ್ಯು ಯಾವಾಗುತ್ತೆ? 1623 ಇಸ್ವಿ ಅಂತಂದ್ರೆ 1623 ಇವ್ರದ್ದು ಮೃತ್ಯು ಆಗುತ್ತೆ। ಕಾಶಿ ಮೇ ಇನ್ಕ ದೇಹಾಂತ ಹೋಗಯ್ಯ, ದೇಹ ಅಂತಂದ್ರೆ ದೇಹವನ್ನ ತ್ಯಜಿಸುವುದು ಅಂತ ಅಂದ್ಬಿಟ್ಟು ಈ ಶರೀರ ಬಿಟ್ಟು ಹೊರಟೋಗ್ತಾರೆ। ಸೀಕ್, ಈ ಪದ್ಯದಿಂದ ಇವ್ರು ಬರ್ದಿರ್ತಕ್ಕಂತ ಪದ್ಯದಿಂದ ಅಂದ್ರೆ ಇವರು ಅವಧಿ ಭಾಷೆಯಲ್ಲಿ ಬರೀತಾರೆ, ಅವಧಿ ಮಿಶ್ರಿತ ರಜು ಭಾಷೆಯಲ್ಲಿ ಇವ್ರು ಬರೀತಾರೆ। ಸೀಕ್, ಇದರಿಂದ ಮಾರಲ್ ನಮ್ಗೆ ಏನ್ ಸಿಗುತ್ತೆ ಇವ್ರು ಬರ್ದಿರೋ ಪದ್ಯದಲ್ಲಿ? ಅಚ್ಚೆ ಕರ್ಮ ಜೈಸೆ ಕರ್ಮ, ನೈತಿಕತಾಸೆ ಜೀವನ್ ಬಿತಾನ। ಅಚ್ಚೆ ಕರ್ಮ ಅಂದ್ರೆ ಒಳ್ಳೆ ಕರ್ಮಗಳನ್ನ ಯಾವ ರೀತಿ ಮಾಡೋದು, ನೈತಿಕತೆಯಿಂದ ನಾವು ಯಾವ ರೀತಿ ಬದುಕೋದು ಅನ್ನೋದು ಇವ್ರ ಪದ್ಯದಿಂದ ಗೊತ್ತಾಗ್ತದೆ। ನೆಕ್ಸ್ಟ್ ಇವ್ರ ಪದ್ಯದ್ದು ಕಠಿಣ ಪದಗಳ ಅರ್ಥ। ಕಠಿಣ ಪದ ಅರ್ಥ ಪಾಲೈ ಪೋಸೈ ಅಂದ್ರೆ ಇದ್ರಲ್ಲಿ ಬರ್ತಕ್ಕಂತ ಕಠಿಣ ಪದಗಳು ಪಾಲನ್ ಪೋಷಣ್ ಕರ್ನ, ಕಿನ್ಹ ಕಿಯ, ಕರ್ತಾರ ಸೃಷ್ಟಿಕರ್ತ, ವಿಶ್ವ ಅಂದ್ರೆ ಸಂಸಾರ್, ಘಟ್ ಶರೀರ, ಜೀಹ ಅಂತಂದ್ರೆ ಜೀಬ್, ಚಾಹಸಿ ಚಾರೋ ಓರ್, ಗಹಹಿ ಅಂದ್ರೆ ಗ್ರಹಣ್ ಕರ್ನ, ಪರಿಹರ ಅಂದ್ರೆ त्यागना, वारी ಅಂದ್ರೆ विकार, हमारे मन में जो भी विकार है उसको त्यागने का, छांडिये ಅಂದ್ರೆ छोड़िए, रजभाषೆಯಲ್ಲಿ ಇರುತ್ತದೆ छांडिये छोड़ना। ಅವಧಿ ಮಿಶ್ರಿತ रजभाषೆಯವರದು। सत्यव्रत ಅಂದ್ರೆ जो सत्य का पालन करता है उसको सत्यव्रत बोलते हैं। भीतर ಅಂದ್ರೆ अंदर, बहिरव ಅಂದ್ರೆ बाहर बिಟ್ಟು। प्रस्तुत पद्य में कवि कहते हैं, मुखिया मुखसो चाहिए कान पान को एक, मुखिया मुखसो चाहिए कान पान को एक, पालई पोसे सकलांग तुलसी सहित विवेक। फर्स्ट स्टैंजा में कवि बताते हैं कि मुखिया मीन्स लीडर, लीडर के बारे में बताते हैं। लीडर किस प्रकार होना चाहिए, साधु संतों के बारे में, लीडर के बारे में कवि बताते इधर। मुखिया मुखसो चाहिए, मुखिया ಲೀಡರ್ ಮುಖಕ್ಕೆ ಸಮಾನ ಹೋना चाहिए। ಲೀಡರ್ ಅದನ್ನ ಹೇಗಿರ್ಬೇಕು ಅಂದ್ರೆ ಮುಖದ ಸಮಾನವಾಗಿರಬೇಕು ಅಂತ ಅಂದ್ಬಿಟ್ಟು। ಯಾಕೆ ಅಂತಂದ್ರೆ ಖಾನ್ ಪಾನ್ ಕೋ ಏಕ್, ಈ ಮುಖದ ಮೂಲಕವೇ ನಾವು ಖಾನ್ ಪಾನ್
ಊಟ ಮಾಡ್ತೀವಿ, ತಿಂತೀವಿ, ಕುಡಿತೀವಿ, ಎಲ್ಲದನ್ನು ಈ ಮುಖದ ಮೂಲಕವೇ ಮಾಡ್ತೀವಿ. ಆದ್ರೂ ಸಹಿತ ಶರೀರದ ಎಲ್ಲ ಅಂಗಾಂಗಗಳ ಪಾಲನ್ ಪೋಷಣೆ ಈ ಮುಖದ ಮೂಲಕವೇ ಹೋಗುತ್ತೆ. ಯಾಕೆಂದ್ರೆ ನಾವು ಆಹಾರ ತಗೊಳ್ಳೋದ್ ಬಾಯಿಂದ, ಇದರಿಂದ ಶರೀರದ ಪಾಲನ ಪೋಷಣೆ ಹೇಗಾಗುತ್ತೋ ಹಾಗೆ ಮುಖಿಯ ಮುಖಸೋ ಚಾಹಿಯೇ. ಮುಖಿಯ ಅಂದ್ರೆ ಲೀಡರ್ ಆದವನು ಮುಖದ ತರ ಇರಬೇಕು. ಖಾನ್ ಪಾನಕೋ ಏಕ್, ಯಾವ ರೀತಿ ಮುಖದಿಂದ ನಾವು ಆಹಾರ ತಗೊಳ್ತೀವಿ, ಖಾನ್ ಪಾನ ಶರೀರದ ಪಾಲನ್ ಪೋಷಣೆ ಆಗುತ್ತೆ ಅಂತ. ಪಾಲೈ ಪೋಸೈ ಸಕಲ ಅಂಗ, ಪಾಲನ್ ಪೋಷಣ್ ಸಕಲ ಅಂಗ ಅಂದ್ರೆ ಸರ್ವ ಅಂಗಾಂಗಗಳು ಯಾವ ರೀತಿ ಪಾಲೈ ಪೋಸೈ ಪಾಲನೆ ಪೋಷಣೆ ಆಗುತ್ತೋ, ಮುಖದಿಂದ ಊಟ ತಗೊಂಡಾಗ ಪಾಲನ್ ಪೋಷಣೆ ಆಗುತ್ತೋ. ತುಳಸಿ ಸಹಿತ ವಿವೇಕ್, ತುಳಸಿದಾಸ್ ಇಸ್ ಪ್ರಕಾರ कहते हैं कि ಲೀಡರ್ ಆದವನು ಹಾಗೇನೆ ವಿವೇಕದಿಂದ ಒಳ್ಳೆಯ ಮತಿಯಿಂದ ಸಮಾಜವನ್ನ ತಿದ್ದಿ ತೀಡ್ಬೇಕು, ಆ ತರ ಇರ್ಬೇಕು ಅಂತ ಕವಿ ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಎರಡನೇ ಪೊಯಮಲ್ಲಿ ಜಡ ಚೇತನ ಗುಣ ದೋಷಮಯ ವಿಶ್ವಕೀನ್ಹ ಕರ್ತಾರ್ ಸಂತ ಹಂಸ ಗುಣ ಪರ ಗಹಿ ಪಯ ಪರಿಹರಿ ವಾರಿ ವಿಕಾರ. ಜಡ ಚೇತನ ಗುಣ ದೋಷಮಯ ವಿಶ್ವಕೀನ್ಹ ಕರ್ತಾರ್. ಕರ್ತಾರ್ ಅಂದ್ರೆ ಸೃಷ್ಟಿಕರ್ತ, ವಿಶ್ವ ಅಂದ್ರೆ ವಿಶ್ವ, ಕೀನ್ಹ ಅಂದ್ರೆ ಕಿಯಾಹೆ ಅಂತ ಅಂದ್ಬಿಟ್ಟು ಈ ವಿಶ್ವವನ್ನ ಅಂದ್ರೆ ಈ ಪ್ರಪಂಚವನ್ನ ಕರ್ತಾರ್ ಸೃಷ್ಟಿಕರ್ತ. ಜಡ ಚೇತನ್ ಗುಣ ದೋಷಮಯ, ಜಡ ಮತ್ತೆ ಚೇತನ, ಇಲ್ಲಿ ಲಿವಿಂಗ್ ಥಿಂಗ್ಸ್ ನಾನ್ ಲಿವಿಂಗ್ ಥಿಂಗ್ಸ್ ಎಲ್ಲ ಇದೆ ಅಂತ ಹೇಳ್ತಾರಲ್ಲ, ಹಾಗೆ ಜಡ ವಸ್ತುಗಳು ಚೇತನ ವಸ್ತುಗಳು ಇಲ್ಲಿದೆ, ಗುಣವೂ ಇದೆ ದೋಷವೂ ಇದೆ. ಈ ಜಗತ್ತಲ್ಲಿ ಪ್ರತಿಯೊಂದರಿಂದ ಕೂಡಲ್ಪಟ್ಟಿದೆ ಅನ್ನೋದಕ್ಕೆ ಕವಿ ಹೇಳ್ತಾ ಇದ್ದಾರೆ. जड़ चेतन गुण दोषमय विश्व कीन्ह करतार. ये सारे विश्व जड़ और चेतन से और दोषमय से भरा हुआ है. संत हंस गुण पहहि गहहि पय. ಉದಾಹರಣೆ ಕೊಟ್ಟು ಹೇಳ್ಬೇಕಲ್ಲ ಜನಗಳಿಗೆ, ಇಲ್ಲ ಅಂದ್ರೆ ಗೊತ್ತಾಗಲ್ಲ ಅಂತ ಅಂದ್ಬಿಟ್ಟು. जिस प्रकार संत लोग साधु संत लोग होते हैं ना, हंस के साथ उसकी तुलना की है. ಹಂಸದ ಜೊತೆ ಸಾಧು ಸಂತಗಳನ್ನ ಟ್ಯಾಲಿ ಮಾಡಿದ್ದಾರೆ. ಹೇಗೆ ಅಂದ್ರೆ जिस प्रकार साधु संत लोग गुण पहहि ಒಳ್ಳೆ ಗುಣಗಳನ್ನ ಮಾತ್ರ ತಗೊಳ್ತಾರೆ. ಪಯ ಅಂದ್ರೆ ಕುಡಿಯೋದು. ಯಾವ ರೀತಿ ಹಂಸ ಈ ಹಾಲು ಮತ್ತೆ ನೀರನ್ನ ಸೇರಿಸಿದಾಗ ನೀರನ್ನ ಬಿಟ್ಬಿಡುತ್ತೆ, ಹಾಲನ್ನು ಮಾತ್ರ ಗ್ರಹಿಸ್ಕೊಳತ್ತಂತೆ ಹಂಸ ಪಕ್ಷಿ. ಅದೇ ತರ ಸಾಧು ಸಂತ ಲೋಗ ಏನ್ ಮಾಡ್ತಾರೆ, ದುನಿಯಾ ಅಂದ್ರೆ ಜಗತ್ತಲ್ಲಿರ್ತಕ್ಕಂತ ಎಲ್ಲ ಕೆಟ್ಟ ವಿಕಾರಗಳನ್ನ ಬಿಟ್ಬಿಟ್ಟು ಒಳ್ಳೆದನ್ನ ಗ್ರಹಿಸ್ತಾರೆ ಅನ್ನೋದ್ಕೊಳ್ಳೋದಕ್ಕೆ. ಪರಿಹರಿ ತ್ಯಜನ, ತ್ಯಾಗನ ಅಂದ್ರೆ ಪರಿಹರಿ ಅಂದ್ರೆ ತ್ಯಾಗನ ಅನ್ಬಿಟ್ಟು. ವಾರಿ ವಿಕಾರ, ವಿಕಾರಗಳನ್ನ ವಾರಿ छोड़ देते हैं. ವಾರಿ ಅಂತಂದ್ರೆ छोड़ देते हैं ಅಂತ ಅಂದ್ಬಿಟ್ಟು. ಜಡ ಚೇತನ ಗುಣ ದೋಷಮಯ ವಿಶ್ವ ಕೀನ್ಹ ಕರ್ತಾರ್. ವಿಶ್ವ ಈ ವಿಶ್ವದಲ್ಲಿ, इस विश्व में करतार सृष्टिकर्ता इस विश्व को किस प्रकार रचना किया है. जड़ चेतन गुण दोषमय, जड़ और चेतन से गुण और दोषमय से दुनिया भरा हुआ है. इस दुनिया में साधु संत लोग जो होते हैं वो विकार को त्याग देते हैं, अच्छे को वो ग्रहण कर लेते हैं. ಒಳ್ಳೆದನ್ನ ಸ್ವೀಕಾರ ಮಾಡ್ತಾರೆ, ಕೆಟ್ಟದ್ದನ್ನ ಬಿಟ್ಟು ಬಿಡ್ತಾರೆ ಅನ್ನೋದಕ್ಕೆ ಇದರ ಅರ್ಥ. ನೆಕ್ಸ್ಟ್ ಮೂರನೇ ಸ್ಟಾಂಜಾದಲ್ಲಿ ದಯಾ ಧರ್ಮ ಕಾ ಮೂಲ ಹೈ ಪಾಪ ಮೂಲ ಅಭಿಮಾನ್ ತುಳಸಿ ದಯಾ ನಚಾಂಡಿಯೇ ಜಬ್ ಲಗ್ ಗಟ್ ಮೇ ಪ್ರಾಣ್. तुलसीदास इधर ಹೇಳ್ತಾ ಇದ್ದಾರೆ दया धर्म का मूल है. जिस प्रकार कन्नड़ में बोलते हैं ना, दयवे धर्मದ ಮೂಲವಯ್ಯ ಅಂತ ಅಂದ್ಬಿಟ್ಟು दया धर्म का मूल है, ದಯೆಯೇ ಧರ್ಮದ ಮೂಲವಯ್ಯ ಅಂತ ಹೇಳ್ತಾರೆ. ಪಾಪ ಮೂಲ ಅಭಿಮಾನ್, ಅಭಿಮಾನ್ ಮನೆ ಘಮಂಡ್, ಅಭಿಮಾನ್ ಅಂದ್ರೆ ಅಹಂಕಾರ. ಅಹಂಕಾರದ ಮೂಲ ಏನು, ಅಹಂಕಾರದ ಬೇರೇನು, ಪಾಪ ಹೈ. घमंड नहीं दिखाना चाहिए. तुलसी बोलते हैं, तुलसीदास बोलते हैं दयान छांडिये, ದಯವನ್ನ ನೀವು ಎಂದಿಗೂ ಬಿಡಬೇಡಿ. ಚಾಂಡಿಯೇ ಅಂದ್ರೆ ಬಿಡಬೇಡಿ ಅಂತ ಅಂದ್ಬಿಟ್ಟು. ಜಬ್ ಲಗ್ ಘಟ್ ಮೇ ಪ್ರಾಣ್, ಜಬ್ ಲಗ್ ಎಷ್ಟು ದಿವಸ, ಘಟ್ ಅಂದ್ರೆ ಶರೀರ, ಈ ಶರೀರದಲ್ಲಿ ಎಲ್ಲಿವರೆಗೂ ಪ್ರಾಣ ಇರುತ್ತೋ ಅಲ್ಲಿವರೆಗೂ ನೀವು ದಯೆಯನ್ನ ಬಿಡಬೇಡಿ ಅಂತ ಇದ್ರ ಅರ್ಥ. ನೆಕ್ಸ್ಟ್ ಫೋರ್ತ್ ಸ್ಟಾಂಜಾದಲ್ಲಿ ತುಳಸಿ ಸಾಥಿ ವಿಪತ್ತಿಗೆ ವಿದ್ಯಾ ವಿನಯ ವಿವೇಕ ಸಾಹಸ ಸುಕೃತಿ ಸುಸತ್ಯವ್ರತ ರಾಮ ಭರೋಸೆ ಏಕ್. ತುಳಸಿ ಸಾಥಿ ವಿಪತ್ತಿಗೆ, ತುಳಸಿದಾಸ್ ಹೇಳ್ತಾರೆ ನಮ್ಮ ಕಷ್ಟದಲ್ಲಿ ನಮ್ಗೆ ಯಾರು ಆಗ್ತಾರೆ ಅಂತಂದ್ರೆ, ವಿಪತ್ತಿ ಅಂತಂದ್ರೆ ಕಷ್ಟ, ವಿಪತ್ತಿ ಕಷ್ಟದಲ್ಲಿ ಸಾಥಿ ಜೊತೆಗಾರರು ಯಾರಾಗ್ತಾರೆ, ವಿದ್ಯಾ ವಿನಯ ವಿವೇಕ. ವಿದ್ಯೆ ಮತ್ತು ವಿನಯ ಮತ್ತು ವಿವೇಕ, ವಿವೇಕ ಅಂದ್ರೆ ಒಳ್ಳೆ ಬುದ್ಧಿ. ವಿದ್ಯೆ ಇದ್ರೆ ನಾವು ಯಾವ ವಿಪತ್ತಿನಿಂದನೂ ಪಾರಾಗಿ ಬಂದ್ಬಿಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಸಾಹಸ ಸುಕೃತಿ ಸುಸತ್ಯವ್ರತ राम भरोसे एक. तुलसीदास अंत में कहते हैं जो राम के ऊपर भरोसा रखता है, राम मीन्स यहाँ भगवान, जो भगवान के ऊपर
विश्वास रखते हैं सुसत्यव्रತ सत्य को कभी नहीं छोड़ता ಯಾವಾಗಲೂ ನಾವು ಸತ್ಯವನ್ನ ಬಿಡಬಾರದು परमात्मನಲ್ಲಿ ನಂಬಿಕೆಯನ್ನಿಟ್ಟಾಗ ನಮಗೆ ಸಾಹಸಿ जो साहसी व्यक्ति होते हैं ऐसा करते हैं ಸಾಹಸ ಸುಕೃತಿ ಸತ್ಯ ಸುಕೃತಿ ಒಳ್ಳೆ ಕೃತಿಗಳನ್ನ ಮಾಡಬೇಕು ಒಳ್ಳೆದನ್ನೇ ನುಡಿಬೇಕು ಸತ್ಯಂ ವದ ಪ್ರಿಯಂ ವದ ನೆಕ್ಸ್ಟ್ ಸ್ಟ್ಯಾಂಜಾ राम नाम मनि दीप धरु जीह देहरी द्वार तुलसी भीतर बाहिरो जो चाहसी उजियार तुलसीदास यहाँ पर कहते हैं अंदर तुलसीदास ಹೇಳ್ತಾರೆ राम नाम मनि दीप धरु राम नाम रूपी दीपವನ್ನ ಧಾರಣೆ ಮಾಡಿ ಅಂದ್ರೆ ಅರ್ಥಾತ್ जीह देहरी द्वार जिस प्रकार हम देहरी ಅಂತಂದ್ರೆ ಉರ್ದು ಅಲ್ಲಿ ಡೇಲಿಜ್ ಅಂತಾರೆ ಕನ್ನಡದಲ್ಲಿ ದೆಹರಿ ಅಂದ್ರೆ ಹೊಸ್ತಿಲು ಅಂತಾರೆ ಇಂಗ್ಲಿಷ್ ಅಲ್ಲಿ ಡೋರ್ವೇ ಅಂತ ಹೇಳ್ತಾರೆ ಯಾವ ಹೊಸ್ತಿಲಿನ ಮೇಲೆ ದೀಪವನ್ನಿಟ್ಟಾಗ ಮನೆಯ ಒಳಗೆ ಹೊರಗೆ ಪ್ರಕಾಶವನ್ನು ತರುತ್ತದೋ ಯಾವಾಗ ನಾವು ಹೊಸ್ತಿಲ ಮೇಲೆ ದೀಪವನ್ನಿಟ್ಟಾಗ ಮನೆಯ ಒಳಗೂ ಹೊರಗೂ ಪ್ರಕಾಶವನ್ನು ತರುತ್ತದೋ ಅದೇ ರೀತಿ ನಾವು ರಾಮ ನಾಮವನ್ನ ಜಪಿಸಿದಾಗ ನಮ್ಮ ಆಂತರಿಕ ಹಾಗೂ ಬಾಹ್ಯ ಶುದ್ಧತೆ ಆಗುತ್ತದೆ ಅನ್ನೋದನ್ನ ಈ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ राम नाम मनी दीप धरु राम नाम रूपी दीपक को धारण करो ಅಂದ್ರೆ राम नाम रूपी मणि को जपते रहो जी हाँ देहरी द्वार जिस प्रकार दहलीज के ऊपर जिस प्रकार डोरवे के ऊपर ಅಂದ್ರೆ देहरी के ऊपर हम दिया जलाते हैं दिया जलाने पर आंगन में और बाहर भी अंदर और बाहर प्रकाश फैलता है भीतर और बाहर तुलसीदास कहते हैं भीतर और बाहिरो भीतर अंदर बाहिरो बाहर जो चाहसी उजियार चाहसी मीन्स चारों ओर उजियारा ही उजियारा होता है ಉಜಿಯಾರ ಅಂದ್ರೆ ಪ್ರಕಾಶ ಯಾವ ರೀತಿ ನಾವು ಹೊಸ್ತಿಲಿನ ಮೇಲೆ ದೀಪವನ್ನ ಹಚ್ಚಿದಾಗ ಮನೆಯ ಒಳಗೂ ಹಾಗೂ ಹೊರಗೂ ಪ್ರಕಾಶತೆಯನ್ನು ಬೀರುತ್ತದೆಯೋ ಅದೇ ರೀತಿ ಯಾವ ವ್ಯಕ್ತಿಯ ನಾಲಿಗೆ ಮೇಲೆ ರಾಮ ನಾಮವನ್ನು ಜಪಿಸುತ್ತಿರುತ್ತಾನೋ ಯಾವ ವ್ಯಕ್ತಿಯು ಆಗ ಅವನ ಆಂತರಿಕ ಹಾಗೂ ಬಾಹ್ಯತೆ ಶುದ್ಧವಾಗಿರುತ್ತದೆ ಅನ್ನೋದನ್ನ ಈ ತರ ತುಳಸಿದಾಸರು ಉದಾಹರಣೆ ಕೊಟ್ಟು ವಿವರಿಸಿದ್ದಾರೆ.